ಹೆಲೋ ಎವ್ರಿವಾನ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನೀವು ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ ಅವರನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಗಳಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟು ವಿಷಯಗಳನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರನ್ನು ನೆನೆಸ್ಕೊಂಡಿದ್ದೀರೋ ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಪ್ರೆಸೆಂಟಲ್ಲಿ ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಈ ಪರ್ಸನ್ ನಿಮ್ಮನ್ನು ತುಂಬ ಹೃದಯದಿಂದ ಇಷ್ಟಪಡ್ತಾ ಇರಬಹುದು. ತುಂಬ ಜೆನ್ಯೂನ್ ಆಗಿರುವಂತಹ, ತುಂಬ ಸತ್ಯವಾಗಿರುವಂತಹ ಪ್ರೀತಿ ಅನ್ನೋ ರೀತಿ ಎನರ್ಜಿ ತೋರಿಸ್ತಾ ಇದೆ. ನೀವು ಇವರಿಂದ ದೂರ ಇದ್ದರೂ ಕೂಡ ಈ ಪರ್ಸನ್ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ತುಂಬ ಫೀಲಿಂಗ್ಸ್ಗಳು ಇದೆ. ಆದರೆ ಅವರ ಪ್ರೀತಿಯನ್ನು ನೇರವಾಗಿ ಬಂದು ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂದರೆ ಅವರ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ, ಅಥವಾ ಇವರಿಗೆ ಹೇಳುವ ಧೈರ್ಯ ಸಿಗ್ತಾ ಇಲ್ಲ, ಅಥವಾ ಸಿಚುವೇಶನ್ ಆ ರೀತಿ ಇರಬಹುದು. ಅಥವಾ ಸದ್ಯದ ಪರಿಸ್ಥಿತಿಯಲ್ಲಿ ಅವರಿಗೆ ಆ್ಯಕ್ಷನನ್ನು ತಗೊಳ್ಳುವಂಥ ಸ್ಥಿತಿಯಲ್ಲಿಲ್ಲ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮುಂದಿನ ಸ್ಟೆಪ್ಪನ್ನು ತಗೊಳ್ಳೋದಕ್ಕೆ ಇವರಿಂದ ಸಾಧ್ಯ ಆಗದೇ ಇರ್ಬೋದು. ಆದರೆ ಇವರ ಮನಸ್ಸಿನಲ್ಲಿ ಪ್ರೀತಿ ಅನ್ನೋದಿದೆ. ಅದೇ ರೀತಿ ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದ್ದರೆ, ಗ್ಯಾಪ್ ಅನ್ನೋದು ಬಂದಿದ್ದರೆ ಅದರ ಬಗ್ಗೆ ಪೇಯ್ನ್ ಕೂಡ ಇದೆ. ಬಟ್ ಈಗಿನ ಪರಿಸ್ಥಿತಿ, ಈಗಿನ ಸಿಚುವೇಷನ್ನಲ್ಲಿ ಒಂದು ಸ್ಟೆಪ್ ಮುಂದಕ್ಕೆ ಹೋಗಬೇಕು ಅಂದರೆ ಅದರ ಬಗ್ಗೆ ಧೈರ್ಯ ಸಾಲ್ತಾ ಇಲ್ಲ, ಅಥವಾ ರೈಟ್ ಟೈಮ್ ಅಲ್ಲ ಅಂತ ಅನ್ನಿಸ್ತಾ ಇರ್ಬೋದು ಈ ಪರ್ಸನ್ಗೆ. ಇದಕ್ಕಿಂದಾಗಿ ಕೆಲವರಿಗೆ ಈ ಪರ್ಸನ್ ಕಡೆಯಿಂದ ಮೆಸೇಜ್ ಬರ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ, ಅಥವಾ ಕಾಲ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಅಥವಾ ನೀವು ಮೆಸೇಜ್ ಮಾಡಿದ್ರೆ ಅಥವಾ ಕಾಲ್ ಮಾಡಿದ್ರೆ ಆ ಕಡೆಯಿಂದ, ಆ ಪರ್ಸನ್ ಕಡೆಯಿಂದ ನಿಮಗೆ ರಿಪ್ಲೈ ಬರ್ತಾ ಇಲ್ಲ, ಅಥವಾ ತಡವಾಗಿ ಬರ್ತಾ ಇರಬಹುದು. ಇದೆಲ್ಲದರ ಕಾರಣದಿಂದ ನಿಮಗೆ ತುಂಬ ಪೇಯ್ನ್ ಆಗ್ತಾ ಇರ್ಬೋದು, ಅಥವಾ ಕೆಲವರಿಗೆ ಡಿಪ್ರೆಷನ್ ಲೆವೆಲ್ಗೂ ಹೋಗುವಂಥ ಸಿಚುವೇಶನ್ ಇರಬಹುದು. ತುಂಬ ಮನಸ್ಸಿಗೆ ನೀವು ಬೇಸರ ಮಾಡ್ಕೊಂಡಿರಬಹುದು. ಬಟ್ ಇವರು ಯಾವುದೋ ಒಂದು ಪರಿಸ್ಥಿತಿಯಲ್ಲಿ, ಯಾವುದೋ ಒಂದು ಸಿಚುವೇಷನ್ನಲ್ಲಿ, ಅಥವಾ ಯಾವುದೋ ಒಂದು ಪ್ರಾಬ್ಲಮ್ಮಲ್ಲಿ ಸಿಕ್ಕಾಕೊಂಡಿರಬಹುದು, ಯಾವುದೋ ಒಂದು ಸಮಸ್ಯೆಯಲ್ಲಿ ಇರಬಹುದು. ಅದರಿಂದ ಹೊರಬರೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆದರೆ ಹೊರಗಡೆ ಬರೋದಕ್ಕೆ ಅವರಿಂದ ಸಾಧ್ಯ ಆಗ್ತಾ ಇಲ್ಲ. ಆ ಪ್ರಾಬ್ಲಮ್ಮನ್ನು ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತ ಅವ್ರಿಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಗೊತ್ತಾಗ್ತಾ ಇಲ್ಲ. ಇವರ ಲೈಫ್ನ ಯಾವುದೋ ಒಂದು ಒತ್ತಡ ಆಗಿರ್ಬೋದು, ಯಾವುದೋ ಸಮಸ್ಯೆ ಆಗಿರ್ಬೋದು, ಅದನ್ನು ಸರಿ ಮಾಡೋದಕ್ಕೆ ಕಷ್ಟಪಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ. ಹಾಗಾಗಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಈಗ ತಕ್ಷಣಕ್ಕೆ ಯಾವ ಒಂದು ನಿರ್ಧಾರಕ್ಕೂ ಬರೋದು ಅವರಿಗೆ ಆಗ್ತಾ ಇಲ್ಲ. ಅದು ತಡೆ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಅಂದರೆ ಅವರ ಪ್ರಾಬ್ಲಮ್ ಏನಿದೆ ಅದು ಅಡ್ಡವಾಗಿ ಬಂದು ನಿಂತಿದೆ. ಆ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೋಬೇಕು ಅಂತ ನೋಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವೊಬ್ಬರ ಎನರ್ಜಿ ಪ್ರಕಾರ ಈ ಪರ್ಸನ್ ನಿಮ್ಮಿಂದ ದೂರ ಇರೋದಕ್ಕೆ ಪ್ರಯತ್ನ ಮಾಡ್ತಾ ಇರಬಹುದು. ಬಟ್ ಇವರು ಎಷ್ಟೇ ನಿಮ್ಮಿಂದ ದೂರ ಇರಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ರು ಕೂಡ, ನಿಮ್ಮನ್ನು ಇಗ್ನೋರ್ ಮಾಡಬೇಕು ಅಂತ ಟ್ರೈ ಮಾಡ್ತಾ ಇದ್ರು ಕೂಡ, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಬಾರ್ದು ಅಂತ ಇವರ ಮನಸ್ಸಿಗೆ ಇವ್ರು ಹೇಳ್ಕೊಳ್ತಾ ಇದ್ರು ಕೂಡ, ನಿಮಗೆ ಮತ್ತು ಇವರಿಗೆ ಸಂಬಂಧಿಸಿದ ನೆನಪುಗಳು, ನಿಮ್ಮ ಮಾತು, ನಿಮ್ಮ ಕಾಳಜಿ, ನಿಮ್ಮ ಪ್ರೀತಿ ಯಾವುದನ್ನು ಕೂಡ ಇವರಿಗೆ ಮರೆಯೋದಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಿಮ್ಮನ್ನು ಇಗ್ನೋರ್ ಮಾಡೋದಕ್ಕೆ ಆಗ್ತಾ ಇಲ್ಲ. ನಿಮ್ಮನ್ನು ಇನ್ನೂ ಜಾಸ್ತಿ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ದಿನದಲ್ಲಿ ತುಂಬ ಬಾರಿ ನಿಮ್ಮ ನೆನಪು ಅನ್ನೋದು ಇವ್ರಿಗೆ ಬರುತ್ತೆ. ನೈಟ್ ಮಲಗೋದಕ್ಕೆ ಮೊದಲು ನಿಮ್ಮ ನೆನಪು ಅನ್ನೋದು ಬರ್ಬೋದು. ಅದೇ ರೀತಿ ನೀವು ಮಾತಾಡುವ ರೀತಿ ಎಲ್ಲವೂ ಈ ಪರ್ಸನ್ಗೆ ನೆನಪಾಗಬಹುದು. ಅದರಿಂದ ಹೊರಗಡೆ ಬರಬೇಕು ಅಂತ ಟ್ರೈ ಮಾಡಿದ್ರು ಕೂಡ ಮತ್ತೆ ನಿಮ್ಮ ಕಡೆಗೆ ಇವರ ನೆನಪು ಅನ್ನೋದು ಬರ್ತಾ ಇದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಅಥವಾ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದಾದ್ರೂ ಒಂದು ಆ್ಯಕ್ಷನನ್ನು ತಗೊಳ್ಬೇಕು ಅಂತ ಇವರು ಅಂದ್ಕೊಂಡ್ರು ಕೂಡ ಯಾವುದಾದ್ರೂ ಒತ್ತಡ ಅನ್ನೋದು ಮಧ್ಯ ಬಂದಿರಬಹುದು. ಕೆಲವರಿಗೆ ಥರ್ಡ್ ಪಾರ್ಟಿ ಕೂಡ ಮಧ್ಯದಲ್ಲಿ ಇರಬಹುದು. ಫೈನಾನ್ಷಿಯಲ್ ಇಶ್ಯೂ ಇರ್ಬೋದು, ರಿಲೇಷನ್ಶಿಪ್ ಇಶ್ಯೂ ಇರಬಹುದು, ಇವರ ಫ್ಯಾಮಿಲಿ ಆಗಿರ್ಬೋದು, ಜಾಬ್ ಆಗಿರ್ಬೋದು, ಏನೇ ಆಗಿರ್ಬೋದು, ಅಥವಾ ಯಾವುದಾದ್ರೂ ಒಬ್ಬ ವ್ಯಕ್ತಿ ಥರ್ಡ್ ಪಾರ್ಟಿ ರೀತಿಯಲ್ಲಿ ಬಂದಿರಬಹುದು. ಇದೆಲ್ಲದರಿಂದ ಇವರು ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಪ್ರಾಬ್ಲಮ್ಸ್ ಅನ್ನೋದು ಬಂದಿದೆ, ಯಾವುದೋ ಒಂದು ಸಿಚುವೇಶನ್ ಅನ್ನೋದು ಅಡ್ಡವಾಗಿ ನಿಂತಿದೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ನಿಮ್ಮನ್ನು ಎಷ್ಟು ದೂರ ಮಾಡಿದರೂ ಕೂಡ ಬಟ್ ನಿಮ್ಮ ಹತ್ರ ಮತ್ತೆ ಬರುವ ಪ್ರಯತ್ನವನ್ನು ಇವರು ಮಾಡ್ತಾರೆ. ಇವರು ಈಗ ಪ್ರೆಸೆಂಟಲ್ಲಿ ಎಷ್ಟೇ ಕಂಟ್ರೋಲ್ ಮಾಡಿ ನಿಮ್ಮಿಂದ ದೂರ ಹೋಗ್ತಾ ಇದ್ದರೂ ಕೂಡ, ಅಥವಾ ಏನಾದರೂ ನಿಮಗೆ ನೆಪ ಹೇಳಿ ನಿಮ್ಮಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೂ ಕೂಡ, ಫ್ಯೂಚರ್ ಎನರ್ಜಿಯ ಪ್ರಕಾರ
ಈಗಿನ ಪರಿಸ್ಥಿತಿ ಎಲ್ಲ ಸರಿಯಾಗ್ಬೋದು ಅನ್ನೋ ರೀತಿ ಎನರ್ಜಿ ತೋರಿಸ್ತಾ ಇದೆ. ನಿಮ್ಮ ಪೇಯ್ನ್ ಏನಿದೆ ಅದು ಕಡಿಮೆ ಆಗ್ಬೋದು. ಪರಿಸ್ಥಿತಿ ಅನ್ನೋದು, ಯಾವುದೇ ಸಿಚುವೇಶನ್ ಅನ್ನೋದು ನಿಮ್ಮ ಫೇವರ್ಗೆ ಬದಲಾಗುವ ಚಾನ್ಸಸ್ ತುಂಬ ಇದೆ. ನೀವು ಏನು ಹೋಪನ್ನು ಇಟ್ಕೊಂಡಿದ್ದೀರಾ ಈ ಪರ್ಸನ್ ಬಗ್ಗೆ, ಅದೆಲ್ಲವೂ ನಿಮಗೆ ಸಿಗುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ನಿಮ್ಮ ಹೃದಯ ಯಾವ ರೀತಿ ಬಯಸುತ್ತೋ, ಯಾವ ಡಿಸಿಷನನ್ನು ತಗೊಳ್ಬೇಕು ಅಂತ ನೀವು ಅಂದ್ಕೊಳ್ತಿದ್ದೀರೋ ಅದು ನಿಮ್ಮ ಫೇವರಲ್ಲಿ ಆಗುವ ರೀತಿ ಕಾಣಿಸ್ತಾ ಇದೆ. ಬಟ್ ಟೈಮ್ ಬರಬೇಕು, ಬಟ್ ಅದರ ರಿಸಲ್ಟ್ ಏನಿದೆ ಅದು ನಿಮ್ಮ ಕಡೆಗೆ ಬರುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಬಟ್ ಪ್ರೆಸೆಂಟ್ ಸಿಚುವೇಷನ್ನಲ್ಲಿ ಈ ಪರ್ಸನ್ಗೆ ನಿಮ್ಮ ಮೇಲೆ ಪ್ರೀತಿ ಇದೆ, ನಿಮ್ಮ ಮೇಲೆ ಬಿಲೀವ್ ಇದೆ, ನಿಮ್ಮ ನೆನಪಾಗುತ್ತೆ. ಬಟ್ ಈ ಪರ್ಸನ್ ನಿಮ್ಮ ಮಾತುಗಳನ್ನಾಗಲಿ ನಿಮ್ಮನ್ನಾಗಲಿ ಅಷ್ಟೊಂದು ವ್ಯಾಲ್ಯೂ ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೊಳ್ತಾ ಇಲ್ಲ. ನೀವು ಕೊಟ್ಟ ಪ್ರೀತಿ, ನಿಮ್ಮ ಕಾಳಜಿ, ನಿಮ್ಮ ನಂಬಿಕೆ ಎಲ್ಲವೂ ಇವ್ರಿಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಇಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಈ ವ್ಯಕ್ತಿ ನಿಮ್ಮ ಏನು ವ್ಯಾಲ್ಯೂ ಇದೆ ಅದೆಲ್ಲವೂ ಈ ಪರ್ಸನ್ಗೆ ಅರ್ಥ ಆಗುತ್ತೆ. ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಳ್ತಾರೆ ಇದೆಲ್ಲವೂ ಈ ಪರ್ಸನ್ಗೆ ಅರ್ಥ ಆಗುತ್ತೆ. ಪ್ರೆಸೆಂಟಲ್ಲಿ ನೀವು ಇವರನ್ನು ನೆನೆಸ್ಕೊಂಡು ಎಷ್ಟೇ ನೋವು ಪಡ್ತಾಯಿದ್ರು, ನಿಮ್ಮ ಮನಸ್ಸಿಗೆ ಎಷ್ಟೇ ಹರ್ಟ್ ಮಾಡಿರ್ಬೋದು ಇವರು ಪಾಸ್ಟಲ್ಲಿ, ಅಥವಾ ಇವರ ಬಿಹೇವಿಯರಿಂದ ಇವರು ಗೊತ್ತಿದ್ದೋ ಗೊತ್ತಿಲ್ಲದೇನೆಯೋ ಈ ಪರ್ಸನ್ ನಿಮಗೆ ಹರ್ಟ್ ಮಾಡಿರಬಹುದು. ಬಟ್ ನಿಮಗೆ ನೋವು ಕೊಟ್ಟಿದ್ರೆ, ನಿಮ್ಮನ್ನು ಇಗ್ನೋರ್ ಮಾಡಿದರೆ, ನಿಮ್ಮನ್ನು ದೂರ ತಳ್ಳಿದರೆ ಎಲ್ಲವೂ ಕಾಲ ಅನ್ನೋದು ಬದಲಾಯಿಸುತ್ತೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನೀವು ಇಟ್ಟಿರುವಂಥ ಹೋಪ್ ಆಗಲಿ, ಅವರ ಮೇಲೆ ಇಟ್ಟಿರುವಂತಹ ನಂಬಿಕೆಯಾಗಲಿ ಅದು ವೇಸ್ಟ್ ಆಗೋದಿಲ್ಲ ಅನ್ನೋ ರೀತಿ ಏಂಜಲ್ಸ್ ಗೈಡೆನ್ಸ್ ಇದೆ. ಹಾಗಾಗಿ ನೀವು ತಾಳ್ಮೆಯಿಂದ, ಪೇಷನ್ಸಿಂದ ಪಾಸಿಟಿವ್ ಆಗಿ ಇರಿ. ಮುಂದಿನ ಫ್ಯೂಚರ್ನ ದಿನಗಳು ನಿಮ್ಮ ಫೇವರ್ನಲ್ಲಿ ಬರುತ್ತೆ ಅಂತ ನಿಮಗೆ ಏಂಜಲ್ಸಿಂದ ಗೈಡೆನ್ಸ್ ಇದೆ. ಓವರಾಲ್ ಎನರ್ಜಿ ಪ್ರಕಾರ ಈ ಪರ್ಸನ್ ನಿಮ್ಮ ಬಗ್ಗೆ ತುಂಬ ಪ್ರೀತಿಯನ್ನು ಇಟ್ಟಿದ್ದಾರೆ. ಬಟ್ ಈಗ ಪರಿಸ್ಥಿತಿ ಅನ್ನೋದು, ಸಿಚುವೇಶನ್ ಅನ್ನೋದು ಆ್ಯಕ್ಷನ್ ತಗೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನಿಮ್ಮನ್ನು ಇಗ್ನೋರ್ ಮಾಡ್ತಿರೋದ್ರಿಂದ ಕೂಡ ಈ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ತಾರೆ. ಬಟ್ ನೆನಪುಗಳು ಕೂಡ ದಿನದಿಂದ ದಿನಕ್ಕೆ ಈ ಪರ್ಸನ್ಗೆ ಜಾಸ್ತಿ ಆಗಿದೆ. ಯಾವುದೋ ಒಂದು ಸಿಚುವೇಶನ್ ಅಥವಾ ಥರ್ಡ್ ಪಾರ್ಟಿ ಅಡ್ಡ ಬಂದಿರ್ಬೋದು, ಯಾವುದೋ ಒಂದು ಪ್ರಾಬ್ಲಮ್ ಅಡ್ಡ ಬಂದಿರೋದ್ರಿಂದ ಪ್ರೆಸೆಂಟಲ್ಲಿ ನಿಮ್ಮ ಕಡೆಗೆ ಬರೋದು ಒಂದು ಸ್ವಲ್ಪ ಸ್ಲೋ ಆಗಬಹುದು. ಬಟ್ ಫ್ಯೂಚರಲ್ಲಿ ಇವರು ನಿಮ್ಮ ಕಡೆಗೆ ಬರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಈ ಪರ್ಸನ್ಗೆ ಈಗ ಪ್ರೆಸೆಂಟಲ್ಲಿ ನಿಮ್ಮ ವ್ಯಾಲ್ಯೂ ಗೊತ್ತಾಗದೇ ಇದ್ದರೂ ಕೂಡ, ನಿಮ್ಮ ಬಗ್ಗೆ ಅವ್ರಿಗೆ ಅಷ್ಟು ಪ್ರೀತಿ ಬರದೇ ಇದ್ದರೂ ಕೂಡ ಮುಂದೆ ಅದರ ಬಗ್ಗೆ ರಿಗ್ರೆಟ್ ಫೀಲ್ ಮಾಡ್ಕೊಳ್ತಾರೆ. ನಿಮ್ಮ ವ್ಯಾಲ್ಯೂ ಅನ್ನೋದು ಇವ್ರಿಗೆ ಅರ್ಥ ಆಗುತ್ತೆ. ನಿಮ್ಮ ಪ್ರೀತಿ, ನಿಮ್ಮ ಕಾಳಜಿ ಎಲ್ಲವೂ ಈ ಪರ್ಸನ್ಗೆ ಅರ್ಥ ಆಗುವ ಸಾಧ್ಯತೆ ತುಂಬ ಇದೆ. ಹಾಗಾಗಿ ನಿಮ್ಮ ಫೇವರಲ್ಲಿ ಏನೇ ಇದ್ರೂ ತೀರ್ಮಾನಗಳು, ಡಿಸಿಷನ್ಗಳು ಬರುವ ಸಾಧ್ಯತೆ ತುಂಬ ಜಾಸ್ತಿ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 1 ಈ ರೀಡಿಂಗ್ ನಿಮಗೆ ರೆಸೊನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸೊನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾವ ವ್ಯಕ್ತಿ ಇದ್ದಾರೋ, ಯಾರ ಬಗ್ಗೆ ಥಿಂಕ್ ಮಾಡ್ತಾ ಇದ್ದೀರೋ ಅವರ ಹೆಸರನ್ನು ನಿಮ್ಮ ಮನಸ್ಸಿನಲ್ಲಿ 3 ಬಾರಿ ನೆನೆಸ್ಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ವ್ಯಕ್ತಿಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ ಈ ಪರ್ಸನ್ ನಿಮ್ಮಿಂದ ಆಲ್ರೆಡಿ ದೂರ ಆಗಿರ್ಬೋದು, ಅಥವಾ ನಿಮ್ಮಿಂದ ಗ್ಯಾಪನ್ನು ತಗೊಳ್ಳೋದಕ್ಕೆ, ನಿಮ್ಮಿಂದ ದೂರ ಆಗುವುದಕ್ಕೆ ಪ್ರಯತ್ನ ಪಡ್ತಾ ಇರ್ಬೋದು, ಟ್ರೈ ಮಾಡ್ತಾ ಇರ್ಬೋದು ಅಂತ ಅನ್ನಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ, ನಿಮ್ಮಿಬ್ಬರ ಕನೆಕ್ಷನಲ್ಲಿ ಗ್ಯಾಪ್ ಅನ್ನೋದು, ಅಥವಾ ನಿಮ್ಮಿಬ್ಬರ ನಡುವೆ ಅಸಹನೆ, ಮೌನ ಅನ್ನೋದು, ಸೈಲೆನ್ಸ್ ಅನ್ನೋದು ತುಂಬ ಜಾಸ್ತಿ ಆಗಿರೋ ರೀತಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪನ್ನು ತುಂಬ ಕಂಟ್ರೋಲ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು. ಅಂದರೆ ಈ ರಿಲೇಷನ್ಶಿಪ್ ನಿಮಗೆ ಬೇಕು ಅಂತ ಇದೆ. ಬಟ್ ತುಂಬ ಕಾಳಜಿ ತೋರಿಸ್ತಾ ಇದ್ದೀರಾ. ಈ ಕನೆಕ್ಷನಲ್ಲಿ ನಿಲ್ಲಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಒಂದು ಹೋಪ್ ಇದೆ. ಬಟ್ ಈ ಪರ್ಸನ್ ನಿಮ್ಮನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ನಿಮಗೆ ಹೇಳದೆ ಕೂಡ ನಿಮ್ಮಿಂದ ದೂರ ಆಗಿರ್ಬೋದು ಆಲ್ರೆಡಿ, ಅಥವಾ ದೂರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರಬಹುದು. ಇವರ ಮನಸ್ಸಿನಲ್ಲಿ ಏನಿದೆ ಅಂತ ನಿಮ್ಮ ಹತ್ರ ಸರಿಯಾಗಿ ಓಪನ್ ಅಪ್ ಆಗಿ ಹೇಳದೇ ಇರ್ಬೋದು. ಇವರ ಫೀಲಿಂಗ್ಸ್ಗಳನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ದೇ ಇರ್ಬೋದು. ಅವರದೇ ಆದ ಯೋಚನೆಯಲ್ಲಿ ಅವರದೇ ಆದ ಒಂದು ಡಿಸಿಷನನ್ನು ತಗೊಂಡು ದೂರ ಆಗಿರುವ ಸಾಧ್ಯತೆ ಕೂಡ ಇದೆ, ಅಥವಾ ದೂರ ಆಗಬೇಕು ಅಂತ ಅಂದ್ಕೊಂಡಿರೋರು ಕೂಡ ಇರಬಹುದು. ಇದೆಲ್ಲದರಿಂದ ನಿಮ್ಮ ಮನಸ್ಸಿಗೆ ತುಂಬ ನೋವನ್ನೋದು ಆಗಿರಬಹುದು. ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ, ಕೆಲವರ ಎನರ್ಜಿಯ ಪ್ರಕಾರ ಇಲ್ಲಿ ಥರ್ಡ್ ಪಾರ್ಟಿ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಇವರ ಲೈಫ್ನಲ್ಲಿ ಯಾರೋ ಒಬ್ಬರು ಇನ್ವಾಲ್ವ್ ಆಗಿರಬಹುದು, ಅಥವಾ ಯಾವುದೋ ಒಂದು ಪರಿಸ್ಥಿತಿ, ಸಿಚುವೇಶನ್ ಕೂಡ ಆಗಿರಬಹುದು. ಯಾರೋ ಒಬ್ಬ ವ್ಯಕ್ತಿ ಇವರ ಮೇಲೆ
ಪ್ರಭಾವವನ್ನು ಬೀರಿರಬಹುದು. ಇವರ ನಿರ್ಧಾರಗಳನ್ನು ಯಾರೋ ಕಂಟ್ರೋಲ್ ಮಾಡ್ತಾ ಇರಬಹುದು. ಇವರು ಹೇಳಬೇಕಾದ ಮಾತು, ಕೇಳಬೇಕಾದ ಮಾತು ಇವ್ರು ಹೇಳ್ದಂತೆ ಇವರು ಕೇಳ್ತಾ ಇರ್ಬೋದು. ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಯಾವುದೋ ಒಂದು ಸಿಚುವೇಶನ್ ಅಡ್ಡ ಬಂದಿರ್ಬೋದು ಅಥವಾ ಯಾವುದೋ ಒಂದು ಪರಿಸ್ಥಿತಿ ಅಡ್ಡ ಬಂದಿರ್ಬೋದು. ಇವರ ಮನಸ್ಸು ಅದರಿಂದ ಕನ್ಫ್ಯೂಸಲ್ಲಿ ಸಿಕ್ಕಾಕೊಂಡಿರ್ಬೋದು. ಈ ರಿಲೇಷನ್ಶಿಪ್ ಬಗ್ಗೆ ಒಂದು ತಪ್ಪಾದ ಕಲ್ಪನೆ ಈ ಪರ್ಸನ್ನ ಮನಸ್ಸಿನಲ್ಲಿ ಬಂದಿರಬಹುದು. ಹಾಗಾಗಿ ಕೂಡ ಈ ಪರ್ಸನ್ ನಿಮ್ಮಿಂದ ದೂರ ಆಗೋದಕ್ಕೆ ಪ್ರಯತ್ನ ಪಟ್ಟಿರಬಹುದು. ಅಥವಾ ಇನ್ನೂ ಕೆಲವರ ಎನರ್ಜಿ ಪ್ರಕಾರ ಈ ಪರ್ಸನ್ ಮತ್ತು ನಿಮ್ಮ ಜೊತೆ ಆನ್ ಆ್ಯಂಡ್ ಆಫ್ ಸಿಚುವೇಶನ್ ಅನ್ನೋದು ಕಾಣಿಸ್ತಾ ಇದೆ. ಅಂದರೆ ಒಂದೊಂದು ಸಲ ನಿಮಗೆ ತುಂಬ ಕ್ಲೋಸ್ ಆಗಿರ್ತಾರೆ, ನಿಮ್ಮ ಪಕ್ಕದಲ್ಲೇ ಇರ್ತಾರೆ, ನಿಮ್ಮ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾರೆ, ತುಂಬ ಸ್ಮೂತಾಗಿ ಮಾತಾಡ್ತಾರೆ. ಮತ್ತು ಇನ್ನೊಂದು ಸಲ ನಿಮ್ಮ ಜೊತೆ ಮಾತಾಡಬೇಕಾದ್ರೆ ತುಂಬ ಸಿಡಿ ಅನ್ನೋದು, ಒಂದು ರೀತಿಯಲ್ಲಿ ಒಂದು ಸಲ ಲವ್ ತೋರಿಸಿದ್ರೆ ಇನ್ನೊಂದು ಸಲ ಕೋಪ ತೋರಿಸೋದು, ಮತ್ತು ಸೈಲೆಂಟ್ ಆಗೋದು, ಈ ರೀತಿ ಮಿಕ್ಸ್ ಸಿಗ್ನಲ್ ಅನ್ನೋ ಎನರ್ಜಿ ಸ್ಪಷ್ಟ ಇಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಪರ್ಸನ್ಗೆ ನಿಮ್ಮ ಬಗ್ಗೆ ಫೀಲಿಂಗ್ಸ್ಗಳು ಇರಬಹುದು, ಅಥವಾ ಆ ಫೀಲಿಂಗ್ಸ್ ಅನ್ನೋದು ಕಡಿಮೆ ಆಗ್ತಾ ಬಂದಿರಬಹುದು, ಅಥವಾ ನಿಮ್ಮಿಂದ ದೂರ ಆಗಿರಬಹುದು ಅನ್ನೋ ರೀತಿ ಕಾಣಿಸ್ತಾ ಇದೆ. ಈಗ ಪ್ರೆಸೆಂಟ್ ಪರಿಸ್ಥಿತಿಯಲ್ಲಿ ಈ ಪರ್ಸನ್ ತಪ್ಪು ನಿರ್ಧಾರವನ್ನು ತಗೊಳ್ಳುವ ಸ್ಥಿತಿಯಲ್ಲಿ ಇರಬಹುದು. ಇವ್ರಿಗೆ ಈಗ ಪ್ರೆಸೆಂಟಲ್ಲಿ ಯಾವುದು ಸರಿ ಇದೆ, ಯಾವುದು ತಪ್ಪು, ಯಾರು ಒಳ್ಳೆಯವರು, ಯಾರು ಇವರ ಲೈಫ್ನಲ್ಲಿ ಇರಬೇಕು, ಯಾರು ಇವರನ್ನು ನಿಜವಾಗಿ ಪ್ರೀತಿಸ್ತಾರೆ, ಯಾರು ಮೋಸ ಮಾಡ್ತಿದ್ದಾರೆ, ಇದು ಯಾವುದೂ ಕೂಡ ಇವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ, ಕಂಡುಕೊಳ್ಳೋದಕ್ಕೆ, ತಕ್ಷಣ ತೀರ್ಮಾನಕ್ಕೆ ಬರೋದಕ್ಕೆ ಆಗ್ತಾ ಇಲ್ಲ. ಇವರು ಒಂದು ಕೋಪದಲ್ಲಿ ಅಥವಾ ಸಡನ್ನಾಗಿ ಡಿಸಿಷನನ್ನು ತಗೊಂಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಬಟ್ ಫ್ಯೂಚರಲ್ಲಿ ಇವರು ಪಶ್ಚಾತ್ತಾಪ ಪಡ್ಬೋದು. ಇವರ ನಿರ್ಧಾರದ ಬಗ್ಗೆ ಇವ್ರಿಗೆ ರಿಗ್ರೆಟ್ ಫೀಲ್ ಆಗ್ಬೋದು. ಗೊಂದಲ ಅನ್ನೋದು ಇವರ ಮನಸ್ಸಿಗೆ ಬರಬಹುದು ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಆಲ್ರೆಡಿ ಈ ಪರ್ಸನ್ ನಿಮ್ಮಿಂದ ದೂರ ಆಗಿದ್ರೆ ಅಥವಾ ಈಗ ದೂರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ನಿಮಗೆ ಇದರಿಂದ ತುಂಬ ನೋವಾಗ್ತಾ ಇದೆ. ಯಾಕೆ ದೂರ ಆಗ್ತಿದ್ದಾರೆ, ಏನು ತಪ್ಪು ಮಾಡಿದೆ ನಾನು, ಇವರು ಇನ್ನೊಬ್ಬರ ಮಾತು ಕೇಳ್ತಾರಲ್ಲ, ನನ್ನ ಬಗ್ಗೆ ಯಾಕೆ ಫೀಲಿಂಗ್ಸ್ ಇಲ್ವಾ ಅನ್ನೋ ರೀತಿ ನಿಮ್ಮ ಬಗ್ಗೆ ನೀವು ಪ್ರಶ್ನೆಗಳನ್ನು ಮಾಡ್ಕೊಂಡಿರಬಹುದು. ತುಂಬ ಪೇಯ್ನ್ ಅನ್ನೋದು ಹೆವಿಯಾಗಿ ಕಾಣಿಸ್ತಾ ಇದೆ ನಿಮ್ಮ ಮನಸ್ಸಿನಲ್ಲಿ. ಕನ್ಫ್ಯೂಷನ್ ಅನ್ನೋದು ಇರ್ಬೋದು. ಬಟ್ ನೀವು ನೋ ಕಾಂಟ್ಯಾಕ್ಟಲ್ಲಿ ಇದ್ದರೂ ಕೂಡ ಇವರ ಕಾಲ್ಗಾಗಿ, ಇವರ ಮೆಸೇಜ್ಗಾಗಿ, ಇವರ ಭೇಟಿಗಾಗಿ ಕಾಯ್ತಾ ಇರಬಹುದು. ರಿಪ್ಲೈ ಬರುತ್ತಾ ಇಲ್ವಾ ಅಂತ ನೀವು ನೋಡ್ತಾ ಇರಬಹುದು. ಇಲ್ಲಿ ನಿಮಗೆ ಯಾವ ರೀತಿಯ ಏಂಜಲ್ ಗೈಡೆನ್ಸ್ ಇದೆ ಅಂತ ಅನ್ನೋದಾದರೆ, ಈ ಪರ್ಸನ್ ಯಾರಿಗೆ ಅಟ್ರ್ಯಾಕ್ಟ್ ಆಗಿರಲಿ ಅಥವಾ ಥರ್ಡ್ ಪಾರ್ಟಿ ಬಂದಿರಲಿ, ಥರ್ಡ್ ಸಿಚುವೇಶನ್ ಏನಾದರೂ ಕ್ರಿಯೇಟ್ ಆಗಿರಲಿ, ಯಾವುದೇ ಪ್ರಾಬ್ಲಮ್ ಬಂದಿರಲಿ, ಯಾರ ಮಾತನ್ನೇ ಕೇಳಿ ನಿಮ್ಮಿಂದ ದೂರ ಆಗಿದ್ದರೂ ಕೂಡ ಅದು ಜಾಸ್ತಿ ದಿನ ಆ ರೀತಿ ಇರೋದಿಲ್ಲ. ಥರ್ಡ್ ಪಾರ್ಟಿಯ ಹಿಡಿತ ಅನ್ನೋದು ಜಾಸ್ತಿ ಕಾಲ ಇರೋದಿಲ್ಲ. ಸಿಚುವೇಶನ್ ಆಗಿದ್ದರೆ ಅದರ ಒತ್ತಡ ಅನ್ನೋದು ಅಷ್ಟೊಂದು ದಿನ ಇರೋದಿಲ್ಲ. ಇವ್ರು ತಗೊಂಡ ಡಿಸಿಷನ್ ಆಗಿರ್ಬೋದು, ಏನೇ ನಿರ್ಧಾರ ಆಗಿರೋದು ಅದೆಲ್ಲವೂ ಹೆಚ್ಚು ದಿನ ನಿಲ್ಲೋದಿಲ್ಲ. ಏನೇ ಸತ್ಯ ಇದ್ದರೂ ಅದು ಹೊರಗಡೆ ಬಂದೇ ಬರುತ್ತೆ. ತಪ್ಪು ಯಾವತ್ತೂ ಗೆಲ್ಲೋದಿಲ್ಲ. ನಿಮ್ಮ ಫೇವರಲ್ಲಿ ಎಲ್ಲ ತೀರ್ಮಾನಗಳು ನಡೆಯುವ ಸಾಧ್ಯತೆ ತುಂಬ ಇದೆ. ಈ ಪರ್ಸನ್ಗೆ ಸಡನ್ನಾಗಿ ಅವರ ತಪ್ಪಿನ ರಿಯಲೈಸ್ ಆಗಬಹುದು. ಯಾರು ಇವರನ್ನು ನಿಜವಾಗಿ ಪ್ರೀತಿಸ್ತಾರೆ, ಯಾರು ಇವರನ್ನು ನಿಜವಾಗಿ ವ್ಯಾಲ್ಯೂ ಮಾಡ್ತಾರೆ, ಯಾರು ತುಂಬ ಪ್ರೀತಿಯನ್ನು ಜೆನ್ಯೂನಿಂದ ಕೊಟ್ಟಿದ್ದಾರೆ ಅನ್ನೋದು ಈ ಪರ್ಸನ್ನ ಮನಸ್ಸಿಗೆ ಸತ್ಯದ ಅರಿವಾಗುತ್ತೆ. ಸತ್ಯ ಬೆಳಕಿಗೆ ಬರುವ ಸಮಯ ಬರುತ್ತೆ ಅಂತ ನಿಮಗೆ ಏಂಜಲ್ ಕಡೆಯಿಂದ ಮೆಸೇಜ್ ಇದೆ. ಫ್ಯೂಚರಲ್ಲಿ ಈ ಪರ್ಸನ್ಗೆ ಗಿಲ್ಟ್ ಫೀಲ್ ಆಗುತ್ತೆ, ಪಶ್ಚಾತ್ತಾಪ ಆಗುತ್ತೆ. ಇವ್ರಿಗೆ ತುಂಬ ಇವರ ತಪ್ಪಿನ ಅರಿವಾಗುತ್ತೆ. ಇವರ ತಪ್ಪು ನಿರ್ಧಾರಕ್ಕೆ ಯಾಕೆ ಈ ರೀತಿ ಮಾಡಿದೆ ಅನ್ನೋ ಪಶ್ಚಾತ್ತಾಪ ಕೂಡ ಇವರು ಪಡ್ತಾರೆ. ನಿಮ್ಮನ್ನು ನೋಯಿಸಿದ್ದಕ್ಕೆ ಇವರು ಕೂಡ ಪೇನನ್ನು ಅನುಭವಿಸ್ತಾರೆ. ಆ ರೀತಿಯ ಎಲ್ಲ ರಿಯಲೈಸೇಷನ್ ಕೂಡ ಈ ಪರ್ಸನ್ಗೆ ಆಗುತ್ತೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಲಾಸ್ಟ್ಗೆ ಅವ್ರಿಗೆ ನಿಮ್ಮ ಹತ್ರ ಬಂದು ಕ್ಷಮೆ ಕೇಳೋದು ಬಿಟ್ಟರೆ ಬೇರೆ ಯಾವುದೇ ಆಪ್ಷನ್ ಇರೋದಿಲ್ಲ. ಅವರ ತಪ್ಪನ್ನು ಅವರು ಅರ್ಥ ಮಾಡಿಕೊಂಡು ನಿಮ್ಮ ಹತ್ರ ಬಂದು ಸಾರಿ ಕೇಳುವ ಪರಿಸ್ಥಿತಿ ಕೂಡ ಬರಬಹುದು. ಇಲ್ಲಿ ಫ್ಯೂಚರ್ ಅನ್ನೋದು ನಿಮ್ಮ ಫೇವರಲ್ಲಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಏನೇ ಆಗಿದ್ರೂ ಕೂಡ ಈ ಪರ್ಸನ್ ನಿಮ್ಮ ಕಡೆಗೆ ಬರ್ತಾರೆ. ನಿಮ್ಮ ಬಗ್ಗೆ ಮಿಸ್ಸಿಂಗ್ ಎನರ್ಜಿ ಅನ್ನೋದು ಜಾಸ್ತಿ ಆಗುತ್ತೆ. ನಿಮ್ಮ ಪ್ರೀತಿ ಎಷ್ಟು ನಿಜ ಅಂತ ಈ ಪರ್ಸನ್ಗೆ ಅರ್ಥ ಆಗುತ್ತೆ. ನಿಮ್ಮದೇ ನಿರ್ಧಾರ ಸರಿಯಾಗಿತ್ತು ಅಂತ ಈ ಪರ್ಸನ್ಗೆ ಅರ್ಥ ಆಗುತ್ತೆ. ನಿಮ್ಮ ಹತ್ರ ಬಂದು ರಿಲೇಷನ್ಶಿಪ್ ಬಗ್ಗೆ ಸ್ಟ್ರಾಂಗ್ ಆಗಿ ನಿರ್ಧಾರವನ್ನು ತಗೊಳ್ಳೋದಕ್ಕೆ ಈ ಪರ್ಸನ್ ಪ್ರಯತ್ನ ಪಡ್ಬೋದು. ಒಟ್ಟಿನಲ್ಲಿ ಹೇಳಬೇಕು ಅಂದರೆ ನಿಮ್ಮ ಫೇವರಲ್ಲಿ ಎಲ್ಲವೂ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಪ್ರೆಸೆಂಟಲ್ಲಿ ಈ ಪರ್ಸನ್ ಈಗ ದೂರ ಇರ್ಬೋದು, ಡಿಸ್ಟೆನ್ಸ್ ಇರ್ಬೋದು, ಥರ್ಡ್ ಪಾರ್ಟಿ ಇರಬಹುದು, ಅಥವಾ ಯಾವುದೋ ಸಿಚುವೇಶನ್ ಅಡ್ಡ ಬಂದಿರ್ಬೋದು, ಯಾವುದೋ ಒಂದು ಡಿಸಿಷನನ್ನು ತಪ್ಪಾಗಿ ತಗೊಂಡಿರ್ಬೋದು. ತುಂಬ ಕನ್ಫ್ಯೂಸಲ್ಲಿರ್ಬೋದು ಈ ಪರ್ಸನ್. ಬಟ್ ಪಶ್ಚಾತ್ತಾಪ ಅನ್ನೋದು ಇವ್ರಿಗೆ ಬಂದೇ ಬರುತ್ತೆ. ಗಿಲ್ಟ್ ಅನ್ನೋದು ಕಾಡುತ್ತೆ. ಮತ್ತು ನಿಮ್ಮ ಹತ್ರ ಬರ್ತಾರೆ, ನಿಮ್ಮ ಹತ್ರ ಕ್ಷಮೆ ಕೇಳ್ತಾರೆ, ನಿಮ್ಮ ಫೇವರಲ್ಲಿ ನಿಲ್ತಾರೆ ಅನ್ನೋ ರೀತಿ ಇವರ ಎನರ್ಜಿ ಶೋ ಆಗ್ತಾ ಇದೆ. ಪ್ರೆಸೆಂಟಲ್ಲಿ ಈ ಪರ್ಸನ್ ನಿಮ್ಮಿಂದ ಏನಾದರೂ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿದರೆ, ನಿಮ್ಮಲ್ಲಿ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದರೂ ಬಂದಿದ್ದರೆ, ಅಥವಾ ನಿಮ್ಮ ಜೊತೆ ಮಾತಾಡದೇ ಇದ್ದರೆ, ನಿಮ್ಮ ಬಗ್ಗೆ ಸಿಟ್ಟು ಮಾಡ್ಕೊಂಡಿದ್ರೆ, ಏನೇ ಆಗಿದ್ರೂ ಕೂಡ ಎಲ್ಲವೂ ಕ್ಲಿಯರ್ ಆಗುವ ಸಾಧ್ಯತೆ ತುಂಬ ಇದೆ.
ಅಥವಾ ನಿಮ್ಮ ಹತ್ರ ಕ್ಷಮೆ ಕೇಳುವ ಒಂದೇ ಒಂದು ಆಪ್ಷನ್ ಮಾತ್ರ ಈ ಪರ್ಸನ್ ಹತ್ರ ಉಳ್ಕೊಳ್ಬೋದು. ಆ ರೀತಿ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಪಶ್ಚಾತ್ತಾಪ ಅನ್ನೋದು ತುಂಬ ಜಾಸ್ತಿ ಪಡ್ತಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಆಪ್ಷನ್ ನಂಬರ್ 2 ಈ ರೀಡಿಂಗ್ ನಿಮಗೆ ರೆಸನೇಟ್ ಆಗಿದೆ ಅಂದ್ಕೊಂಡಿದ್ದೀನಿ. ರೆಸನೇಟ್ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ಈ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಾಸಿಟಿವ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ.